ಹಾಯ್ ಹಲೋ ಫ್ರೆಂಡ್ಸ್, ಇದು ಅದ್ದಿನಕಲ್ ಹನುಮಂತರಾಯನ ಬೆಟ್ಟ. ನಾನು ನನ್ನ ಹಸ್ಬೆಂಡ್ ಬಂದು ಕೆಳಗೆ ನಿಂತಿದ್ವಿ. ಇನ್ನು ನಮ್ಮ ಫ್ಯಾಮಿಲಿಯವ್ರು ಬರ್ತಿದ್ದೀನಿ ಅಂತ ಅಂದರು. ಸೊ ಅದಕ್ಕೆ ನಾವೆಲ್ಲ ನಿಂತ್ಕೊಂಡು ಏನು ಮಾಡೋದು, ತುಂಬ ಬಿಸಿಲು ಬೇರೆ ಇತ್ತು. ಅದಕ್ಕೆ ಹೋಗೋಣ ನೋಡೋಣ ಬೆಟ್ಟದ ಹತ್ರ ಅಂತ ನಾನು ನನ್ನ ಹಸ್ಬೆಂಡ್ ಹೊರಟಿದ್ವಿ. ಅವರಿನ್ನೂ ಬರೋದು ಲೇಟ್ ಆಗ್ತಿತ್ತು. ಸೊ ಶ್ರಾವಣ ಶನಿವಾರ 2ನೇ ಶನಿವಾರ ಆಗಿತ್ತು. ಸೊ ಹಂಗಾಗಿ ಹೊರಟು ಬರೋಣ, ಹೋಗಿ ಬರೋಣ ಅಂದ್ಕೊಂಡು ಹೊರಟ್ವಿ. ಹಂಗೆ ಹೋಗ್ತಾ ಹೋಗ್ತಾ ಇಲ್ಲಿ ಚಿಕ್ಕದು ಆಂಜನೇಯನ ದೇವಸ್ಥಾನ ಸಿಗುತ್ತೆ. ಅದಕ್ಕೆ ಹಂಗೆ ಕೈ ಮುಕ್ಕೊಂಡು ಹೊರಟ್ವಿ. ನಾನಂತೂ ಫಸ್ಟ್ ಟೈಮ್ ಹೋಗ್ತಿದ್ದೆ. ತುಂಬ ಚೆನ್ನಾಗಿತ್ತು. ಎಕ್ಸೈಟ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಹೆಂಗಿರುತ್ತೆ ಬೆಟ್ಟ, ಹೆಂಗಿರುತ್ತೋ ಹತ್ತದು ಹೇಗೆ ಅಂದ್ಕೊಂಡು ಹೊರಟ್ವಿ. ನಮ್ಮ ಫ್ಯಾಮಿಲಿಯವ್ರು ಇನ್ನೂ ಬಂದಿರಲಿಲ್ಲ. ಹಂಗಾಗಿ ಒಳಗೆ ಹೊರಟಿದ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಾನು ನನ್ನ ಹಸ್ಬೆಂಡ್ ಹೊರಟ್ವಿ. ಆಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದರು. ಹಣ್ಣು ಕೈಯೆಲ್ಲ ತಗೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ತಿದ್ದೋ ಕೆಳಗಡೆ. ನಾನೇ ಪೂಜೆ ಮಾಡಿದ್ದು. ನಾನು ಪೂಜೆ ಮಾಡಿ ನನ್ನ ಫ್ಯಾಮಿಲಿ ಎಲ್ಲ ಪೂಜೆ ಮಾಡ್ತಿದ್ರು. ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವಹಿನಯನಂ ಎಲ್ಲ ಪೂಜೆ ಮಾಡಿಕೊಂಡು ಹಂಗೆ ಬೆಟ್ಟ ಹತ್ತೋಣ ಅಂತ ಹೊರಟ್ವಿ. ನಾನು ನಮ್ಮ ಅಕ್ಕನ ಪಾಪು ನಿಂತ್ಕೊಂಡು ಹೊರಟಿದ್ದೆ. ಹೆಂಗಿರುತ್ತೆ ಏನೋ ಗೊತ್ತಿರಲಿಲ್ಲ, ಬಟ್ ಆದರೂ ಹೊರಟಿದ್ದೆ ನೋಡೋಣ ಅಂದ್ಬಿಟ್ಟು ಪಾಪುನ ಎತ್ಕೊಂಡಿದ್ದೆ. ಹಂಗೋ ಏನೋ ಚಿಕ್ಕದಾಗಿರುತ್ತೆ, ಏನೋ ಹತ್ಬಿಡ್ಬೋದು ಬೆಟ್ಟನ ಅಂದ್ಕೊಂಡು ಪಾಪುನು ಕೂಡ ಎತ್ಕೊಂಡಿದ್ದೆ. ನಂಗೆ ಸ್ವಲ್ಪ ದೂರ ಅಷ್ಟೇ, ನನಗೆ ಹತ್ಕೊಂಡು ನಡೆಯೋಕ್ಕಾಗಲಿಲ್ಲ. ಹಂಗೂ ಒಂದು ಮುಕ್ಕಾಲು ದೂರ ನನ್ನ ಪಾಪುನ ಎತ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೆ. ತುಂಬ ಸುಸ್ತಾಗ್ತಿತ್ತು ಮಾತ್ರ. ಆ ಬಿಸಿಲಲ್ಲಿ ನಡೆಯೋದಕ್ಕೂ ಮಾತ್ರ ಸಖತ್ತಾಗಿ ಸುಸ್ತಾಗ್ತಿತ್ತು. ಆದರೂ ಕೂಡ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಹೆಂಗಿರುತ್ತೋ ಏನೋ ಅಂತ. ಸೊ ಅದಕ್ಕಾಗಿ ಹತ್ಕೊಂಡು ಹೋಗ್ತಿದ್ವಿ. ಆಮೇಲೆ ನಮ್ಮ ಅತ್ತೆನ ನನ್ನ ಹಸ್ಬೆಂಡು ಕರ್ಕೊಂಡು ನಿಧಾನಕ್ಕೆ ಬರ್ತಿದ್ರು ಅವರು. ನಾನು ಹಾಗಾಗಿ ನನ್ನ ಮಾವನ ಜೊತೆ ಮುಂದೆ ಹೊರಟ್ಬಿಟ್ವಿ. ಹಾಗೆ ಹೊರಟು ಈಗ ಸುಸ್ತಾಗ್ತಿತ್ತು. ಬಿಸಿಲಲ್ಲಿ ನಡ್ಕೊಂಬಂದಂತೂ ಸ್ವಲ್ಪ ಸುಸ್ತಾಗಿತ್ತು. ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಿಕೊಂಡು ಹಾಗೆ ಹೊರಟ್ವಿ. ಹೋದ್ಮೇಲೆ ದರ್ಶನ ಮಾಡೋಣ ಅಂದ್ಕೊಂಡು ಹಾಗೆ ನೋಡ್ತಾಯಿದ್ರೆ ತುಂಬ ಖುಷಿ ಆಗ್ತಿತ್ತು. ಎಲ್ಲ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಜನ ಕೂತಿದ್ರು, ಸ್ವಲ್ಪ ಜನ ಮಾಡ್ತಿದ್ರು. ನಾವು ಕೂಡ ಮಾಡಿಕೊಂಡೇ ಕೂತ್ಕೊಬಿಡೋಣ ಅಂತ ನನ್ನ ಅತ್ತೆ ಮಾವ ಹಣ್ಣು ಕಾಯೆಲ್ಲನೂ ಕೊಡ್ತಿದ್ರು ಪೂಜೆ ಮಾಡ್ಸೋಕ್ಕೆ ಅಂತ. ನಾವು ಕೂಡ ಹಾಗೆ ಅವ್ರ ಹಿಂದಿಂದನೇ ಹೋದ್ವಿ. ಪೂಜೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಮಾತ್ರ. ಜೈ ಬಜರಂಗಿ. ತುಂಬ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಬೇಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಹೋಗೋಣ ದೇವ್ರ ಸನ್ನಿಧಿಲಿ ಅಂದ್ಬಿಟ್ಟು ಕೂತಿದ್ವಿ. ಹಾಗೆ ನಾವು ನಾಳೆ ಬೆಂಗಳೂರಿಗೆ ಬಂದುಬಿಡ್ತೀವಿ ಅಂತ ನನ್ನ ನಾದಿನಿ ನಮ್ಮ ಹಸ್ಬೆಂಡಿಗೆ ರಾಖಿ ಕಟ್ತಾಯಿದ್ರು. ರಾಖಿ ಕಟ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು, ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಪ್ರಸಾದ ಎಲ್ಲ ತಿಂದ್ಕೊಂಡು ಕೆಳಗಡೆ ಬರ್ತಿದ್ವಿ. ಕೆಳಗಡೆ ಬಂದು ಹಾಗೆ ಸ್ವಲ್ಪ ಫೋಟೋ ತೆಕ್ಕೊಳ್ಳೋಣ ಅಂದ್ಕೊಂಡು ಹಾಗೆ ಒಂದೆರಡು ಫೋಟೋ ತೆಕ್ಕೊಂಡು ನಾವು ಹಾಗೆ ಸೀದಾ ಕೆಳಗಡೆ ಬಂದ್ವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.